Good morning, dear students. Today we are going to discuss about importance and significance of human resources management. ಮಾನವ ಸಂಪನ್ಮೂಲ ನಿರ್ವಹಣೆಯ ಮಹತ್ವವನ್ನ ಹಾಗೂ ಪ್ರಾಮುಖ್ಯತೆಯನ್ನು ಇಂದಿನ ಒಂದು ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ. So this is our 7th session. So this is our today's topic, importance and significance of human resources management. So far we have already discussed the basic concepts of human resources management in our last 6 sessions. So last session alli ನಾವು scope of human resources management na tilkondvi under personal management, under welfare and industrial relation aspects ಬಗ್ಗೆ ನಾವು last session ಅಲ್ಲಿ ತಿಳ್ಕೊಂಡಿದ್ದೀವಿ. So today we are going to discuss about the importance and significance of human resources management. This is our learning objective for today. So after this session, you should be able to understand the importance and significance of human resources management. ಮಾನವ ಸಂಪನ್ಮೂಲ ನಿರ್ವಹಣೆಯ ಪ್ರಾಮುಖ್ಯತೆ ಮತ್ತು ಅದರ ಮಹತ್ವವನ್ನ ಈ ದಿನದ ಸೆಷನ್ ಆದ ನಂತರ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿರಬೇಕು. So first let us discuss the importance and significance of human resources management. ಮಾನವ ಸಂಪನ್ಮೂಲ ನಿರ್ವಹಣೆಯ ಪ್ರಾಮುಖ್ಯತೆ ಮತ್ತು ಮಹತ್ವ ಏನಪ್ಪಾ ಅಂತ ಹೇಳಿದ್ರೆ, ಇಟ್ ಈಸ್ ರಿಲೇಟೆಡ್ ಟು ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಹ್ಯೂಮನ್ ರಿಸೋರ್ಸಸ್. ಅಂದ್ರೆ ಮಾನವ ಸಂಪನ್ಮೂಲವನ್ನ ಸರಿಯಾಗಿ ಬಳಸ್ಕೊಳ್ಳೋದೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ನ ಮುಖ್ಯ ಧ್ಯೇಯ. ಸೊ ಅಂದ್ರೆ ಅದರ ಪ್ರಾಮುಖ್ಯತೆ. ಸೊ the intention of human resources management is to make use of human resources to the maximum extent. So human resources management importance is concerned as follows. ಮಾನವ ಸಂಪನ್ಮೂಲ ನಿರ್ವಹಣೆಯ ಪ್ರಾಮುಖ್ಯತೆ ಏನಪ್ಪಾ ಅಂತ ಹೇಳಿದ್ರೆ, the first importance is concerned with individual organization. ವೈಯಕ್ತಿಕ ಸಂಸ್ಥೆಗೆ ಸಂಬಂಧಿಸಿದಂತ ಪ್ರಾಮುಖ್ಯತೆ ಅಂತ ಹೇಳ್ತೀವಿ. So human resources management can help an organization to achieve its objective more efficiently and effectively. ಅಂದ್ರೆ ಮಾನವ ಸಂಪನ್ಮೂಲ ನಿರ್ವಹಣೆಯು ಒಂದು ಸಂಸ್ಥೆಯ ಉದ್ದೇಶಗಳನ್ನ ಅತಿ ಸಮರ್ಥವಾಗಿ ಎದುರಿಸೋದಕ್ಕೆ ಮತ್ತೆ ಸಮರ್ಥವಾಗಿ ಆ ಒಂದು ಉದ್ದೇಶನ ಈಡೇರಿಸೋದಕ್ಕೆ ಈ ಎಲ್ಲ ವಿಧಾನಗಳನ್ನ ನಾವು ಪಾಲನೆ ಮಾಡ್ತೀವಿ. That is procurement of required talents through recruitment. So ಸೂಕ್ತವಾದಂತಹ ವ್ಯಕ್ತಿಗಳನ್ನ ನೇಮಕಾತಿಯ ಮುಖಾಂತರ, ಆಯ್ಕೆಯ ಮುಖಾಂತರ, ಮತ್ತೆ ಅವ್ರಿಗೆ ಒಳ್ಳೆ ಪ್ಲೇಸ್ಮೆಂಟ್ಸ್ ಕೊಡೋದ್ರ ಮುಖಾಂತರ, ಅವ್ರಿಗೆ ಇಂಡಕ್ಷನ್ ಟ್ರೈನಿಂಗ್ಸ್ ಕೊಡೋದ್ರ ಮುಖಾಂತರ, ಕಾಂಪೆನ್ಸೇಷನ್ ಕೊಡೋದ್ರ ಮುಖಾಂತರ, ಮತ್ತೆ ಅವ್ರನ್ನ ಸೂಕ್ತವಾದಂಥ ಪ್ರಮೋಷನಲ್ ಪಾಲಿಸೀಸ್ ನ ಫ್ರೇಮ್ ಮಾಡೋದ್ರ ಮುಖಾಂತರ ನಾವು ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಸಂಸ್ಥೆಗೆ ಸಂಬಂಧಿಸಿದಂತೆ ನಾವು ಇದರ ಒಂದು ಪ್ರಾಮುಖ್ಯತೆ ಇದೆ. ಅಂದ್ರೆ ಈ ಒಂದು ಕಾನ್ಸೆಪ್ಟ್ಸ್ನೆಲ್ಲ ನಾವು ಸೆಷನ್ 6 ಅಲ್ಲಿ ಡಿಸ್ಕಷನ್ ಮಾಡಿದೀವಿ. ವಾಟ್ ಈಸ್ ರಿಕ್ರೂಟ್ಮೆಂಟ್, ಸೆಲೆಕ್ಷನ್, ಪ್ಲೇಸ್ಮೆಂಟ್, ಇಂಡಕ್ಷನ್, ಟ್ರೈನಿಂಗ್ ಅನ್ನೋದನ್ನೆಲ್ಲ ನಾನು ಲಾಸ್ಟ್ ಸೆಷನ್ ಅಲ್ಲಿ ಹೇಳಿದ್ದೀನಿ. ಅಂದ್ರೆ ದ ಮೈನ್ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಈಸ್ ಟು ಮೇಕ್ ಯುಟಿಲೈಸೇಷನ್ ಆಫ್ ದಿ ರಿಕ್ವೈರ್ಡ್ ಟ್ಯಾಲೆಂಟ್ through their recruitment, selection, placement, induction, training, and making suitable compensation and promotional policies. Secures cooperation of employee of the organization for achieving goals. So human resources management, it secures cooperation of all the employees. See, cooperation is very important in each and every organization. Cooperation ಅಂತ ಹೇಳಿದ್ರೆ ಎಲ್ಲರ ಒಂದು ಸಮ್ಮತಿ ಅಥವಾ ಎಲ್ಲರ ಒಂದು ಸಹಕಾರ ಅಂತ ಹೇಳ್ತೀವಿ. ಅಂದ್ರೆ ಸಂಸ್ಥೆಯ ಒಂದು ಗುರಿಯನ್ನ ಮುಟ್ಟಬೇಕು ಅಂದ್ರೆ ಎಲ್ಲರ ಸಹಕಾರ ತುಂಬಾ ಅವಶ್ಯಕತೆ ಇರುತ್ತೆ. ಸೊ ಇನ್ ಆರ್ಡರ್ ಟು ಸೆಕ್ಯೂರ್ ಗೋಲ್ಸ್ ಆಫ್ ದಿ ಆರ್ಗನೈಸೇಷನ್, ದಿ ಕೋಆಪರೇಷನ್ ಫ್ರಮ್ ದಿ ಎಂಪ್ಲಾಯೀಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮಾನವ ಸಂಪನ್ಮೂಲ ನಿರ್ವಹಣೆಯು ಎಲ್ಲಾ ಕೆಲಸಗಾರರ ಒಂದು ಸಹಕಾರವನ್ನ ಬೆಸೆಯೋ ರೀತಿಯಲ್ಲಿ ಮಾಡುತ್ತೆ. ಇದರಿಂದ ಆರ್ಗನೈಸೇಷನಲ್ ಗೋಲ್ಸ್ ನ ನಾವು ಬೇಗ ಅಚೀವ್ ಮಾಡಬಹುದು. Proper utilization of human resources for the success of the enterprise. So this means that for utilization of human resources, to get success in the enterprises, we have to utilize the human resources in the proper manner. ಅಂದರೆ ಮಾನವ ಸಂಪನ್ಮೂಲವನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು
ಮಾಡಿಕೊಂಡಿದ್ದಲ್ಲಿ ನಮ್ಮ ಒಂದು ಸಂಸ್ಥೆಯು ಬೇಗ ಯಶಸ್ಸಿನ ಕಡೆಗೆ ಹೋಗುತ್ತೆ. Ensure a future team of efficient and competent workers required for the management or the organization. ಸೊ ವರ್ಕರ್ಸ್ ಕಾಂಪಿಟೆನ್ಸಿನ ಇಂಪ್ರೂವ್ ಮಾಡೋದು ಅಂದರೆ ಸ್ಪರ್ಧಾತ್ಮಕವಾಗಿ ಕೆಲಸಗಾರರನ್ನ ಕೆಲಸ ಮಾಡೋ ರೀತಿಯಾಗಿ ಮಾಡಿ ಒಂದು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಒಂದು ಟೀಮ್ ಅನ್ನ ಕಟ್ಟುವಂತ ಒಂದು ಕೆಲಸವನ್ನ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಸೊ ಆಲ್ ದೀಸ್ ಕಾನ್ಸೆಪ್ಟ್ಸ್ ಆರ್ ಬೇಸ್ಡ್ ಆನ್ the individual organization. Then the second one is professional importance. Human resources management is also gives importance to the profession. Andre ವೃತ್ತಿಪರ ಪ್ರಾಮುಖ್ಯತೆ ಅಂತ ಹೇಳ್ತೀವಿ. That is professional competency among employees can be achieved through the following ways. So ವೃತ್ತಿಪರ ಒಂದು ಕಾಂಪಿಟೆನ್ಸಿ ಅಂತ ಹೇಳಿ ನಾವು ಕೆಲಸಗಾರರಲ್ಲಿ ತಂದಾಗ ಈ ಒಂದು ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ನ ಒಂದು ಪ್ರಾಮುಖ್ಯತೆ ಎತ್ತಿ ಹಿಡಿದಂಗೆ ಆಗುತ್ತೆ. And that means human resources management provides maximum opportunities to employees for their personal development. ಮಾನವ ಸಂಪನ್ಮೂಲ ನಿರ್ವಹಣೆಯು ಪ್ರತಿಯೊಬ್ಬರ ವೈಯಕ್ತಿಕ ಅಭಿವೃದ್ಧಿಗೆ ಹೆಚ್ಚು ಸಹಕಾರಿಯಾಗುತ್ತೆ. ಹೆಚ್ಚು ಅವಕಾಶಗಳು ಮಾನವ ಸಂಪನ್ಮೂಲ ನಿರ್ವಹಣೆಯ ಮುಖಾಂತರ ವ್ಯಕ್ತಿಗಳಿಗೆ ಸಿಗುತ್ತೆ. It providing healthy relationship among employees. That means healthy relationship means ಉತ್ತಮ ಸಂಬಂಧವನ್ನ ಈ ಒಂದು ಮಾನವ ಸಂಪನ್ಮೂಲ ನಿರ್ವಹಣೆಯು ಎಲ್ಲಾ ಕೆಲಸಗಾರರಿಗೆ ಒದಗಿಸುತ್ತೆ. ಬಿಕಾಸ್ ಅವರ ಗ್ರೀವಿಯನ್ಸಸ್ ಇರಲಿ, ಅವ್ರ ಏನನ್ನ ಡಿಸ್ಪ್ಯೂಟ್ಸ್ ಇರಲಿ, ಅದೆಲ್ಲ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಸಾಲ್ವ್ ಮಾಡೋದ್ರಿಂದ ಇಟ್ ಕ್ರಿಯೇಟ್ಸ್ ಎ ಹೆಲ್ದಿ ರಿಲೇಶನ್ಶಿಪ್ ಅಮಾಂಗ್ ಎಂಪ್ಲಾಯೀಸ್ ಇನ್ ದಿ ಆರ್ಗನೈಸೇಷನ್. ಪ್ರಾಪರ್ ಅಲೋಕೇಶನ್ ಆಫ್ ವರ್ಕ್ ಅಮಾಂಗ್ ಎಂಪ್ಲಾಯೀಸ್. ಸಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿ ಆರ್ಗನೈಸೇಷನ್. ಆರ್ಗನೈಸೇಷನ್ ಅಲ್ಲಿ ಎಲ್ಲಾ ಕೆಲಸಗಾರರಿಗೆ ಅವರಿಗೆ ಸೂಕ್ತವಾದಂತಹ ಕೆಲಸಗಳನ್ನ ಹಂಚಿಕೆ ಮಾಡೋದು. ಸೊ ಹಂಚಿಕೆ ಮಾಡುವಂತ ಕೆಲಸ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ದಟ್ ಈಸ್ ಅಲೋಕೇಶನ್ ಆಫ್ ವರ್ಕ್ ಅಮಾಂಗ್ ಎಂಪ್ಲಾಯೀಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಟಾಪ್ ಲೆವೆಲ್, ಮಿಡಲ್ ಲೆವೆಲ್ ಅಂಡ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ನಮಗೆ ಗೊತ್ತಿದೆ. ಸೊ ಅಕಾರ್ಡಿಂಗ್ ಟು ದಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ದ ವರ್ಕ್ ಅಲೋಕೇಶನ್ ವಿಲ್ ಬಿ ಡನ್. ಸೊ ದಿಸ್ ಇಸ್ ಡನ್ ಬೈ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಸೊ therefore it is also one of the professional importance. Providing training facilities for the individual development of employees. See, whenever the organization takes employees, it will not make employee to perform the job very immediately. Before making a placement, the organization gives some sort of training. So training na kododu yaru anta helidre human resources management makes some training facilities or provide some training activities for the individual development of the employees. Therefore, it also comes under professional importance. Then the third category of importance is social importance. Samajika ಪ್ರಾಮುಖ್ಯತೆ ಅಂತ ಹೇಳ್ತೀವಿ. HRM is important in social perspective also. ಸಾಮಾಜಿಕ ರೀತಿಯಲ್ಲೂ ಮಾನವ ಸಂಪನ್ಮೂಲ ನಿರ್ವಹಣೆ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಸೊ ಏನೆಲ್ಲ ಸೋಷಿಯಲ್ ಇಂಪಾರ್ಟೆನ್ಸ್ ನ ಒಂದು ಪ್ರಾಮುಖ್ಯತೆಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ, HRM enhances the dignity of the labor. ಸೊ ಕೆಲಸಗಾರರ ಒಂದು ಡಿಗ್ನಿಟಿ ಅಂತ ಹೇಳ್ತೀವಿ. ಡಿಗ್ನಿಟಿ ಅಂತ ಹೇಳಿದ್ರೆ ಅವ್ರಿಗೆ ಸಿಗ್ಬೇಕಾಗಿರೋಂಥ ಸ್ಟೇಟಸ್, ಅವ್ರಿಗೆ ಸಿಗ್ಬೇಕಾಗಿರೋಂಥ ಎಲ್ಲ ಬೆನಿಫಿಟ್ಸ್, ಅದು ಮಾನವ ಸಂಪನ್ಮೂಲ ನಿರ್ವಹಣೆಯು ಕೊಡಬೇಕಾಗಿರೋಂಥ ಸ್ಟೇಟಸ್ಸು, ಡಿಗ್ನಿಟಿ, ಸ್ಯಾಲರಿ, ವೇಜಸ್, ಬೋನಸ್ ಎಲ್ಲವನ್ನ ಸಹ ಅವ್ರಿಗೆ ಪ್ರೊವೈಡ್ ಮಾಡುತ್ತೆ ಅವರ ಒಂದು ಕೆಲಸಕ್ಕೆ ತಕ್ಕನಾದ ರೀತಿಯಲ್ಲಿ. It provides suitable job to suitable person and it will help to satisfy the psychological and social satisfaction of the employees. See, for every employee, the psychological and social satisfaction plays a very important role. ಅಂದ್ರೆ ಮಾನಸಿಕವಾಗಿ ಮತ್ತೆ ಸಾಮಾಜಿಕ ತೃಪ್ತಿಯನ್ನ ಕೆಲಸಗಾರರಿಗೆ ತಂದುಕೊಡುವಂತಹ ಒಂದು ಕೆಲಸವನ್ನ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಬಿಕಾಸ್ ಸೂಟಬಲ್ ಜಾಬ್ ಟು ದಿ ಸೂಟಬಲ್ ಪರ್ಸನ್ ಈಸ್ ದಿ ಮೇನ್ ಮೋಟೋ ಆಫ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಸೊ therefore, so when a suitable person is posted to a suitable job, then he will obviously have his psychological and social status with more amount of satisfaction. So ಹಾಗಾಗಿ ಒಳ್ಳೆ ಒಬ್ಬ ಕೆಲಸಗಾರನಿಗೆ ಅವನಿಗೆ ಸೂಕ್ತವಾದಂತ ಕೆಲಸಕ್ಕೆ ಕೊಟ್ಟು ಅವನ ಮಾನಸಿಕ ಮತ್ತೆ ಸಾಮಾಜಿಕ ಸಂತೃಪ್ತಿಯನ್ನು ತರೋದು ಈ ಒಂದು ಸಾಮಾಜಿಕ ಪ್ರಾಮುಖ್ಯತೆಯಲ್ಲಿ ಬರುತ್ತೆ.
It helps to provide reasonable compensation to workers, which leads them to have a good standard of living. ಕೆಲಸಗಾರರ ಒಂದು ಜೀವನ ಮಟ್ಟವನ್ನು ಸುಧಾರಿಸೋದಕ್ಕೆ ರೀಸನಬಲ್ ಕಾಂಪನ್ಸೇಷನ್ ಟು ದಿ ವರ್ಕರ್ಸ್, ಮೀನಿಂಗ್ ಅವರಿಗೆ ಸಿಗಬೇಕಾಗಿರೋಂಥ ಕನಿಷ್ಠ, ದಟ್ ಈಸ್ ಮಿನಿಮಮ್ ಅಮೌಂಟ್ ಆಫ್ ವೇಜಸ್, ಅದು ಮಿನಿಮಮ್ ವೇಜಸ್ ಆಕ್ಟ್ ಅಂತಾನೆ ಇದೆ. ಇಷ್ಟು ಪ್ರಮಾಣದಲ್ಲಿ ಒಬ್ಬ ಕೆಲಸಗಾರನಿಗೆ ಸಂಬಳ ಕೊಡಬೇಕು ಅಂತಾನೆ. ಸೊ ಆ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ human resources management follow the same act, thereby providing the reasonable compensation to the workers, which leads them to have a better standard of living. ಅವರ ಜೀವನ ಮಟ್ಟದ ಸುಧಾರಣೆಗೆ ಅವರಿಗೆ ಅವಶ್ಯಕತೆ ಇರುವ ಕನಿಷ್ಠ ವೇತನವನ್ನ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಕೊಡುತ್ತೆ. ಇದು ಒಂದು ಸಾಮಾಜಿಕ ಪ್ರಾಮುಖ್ಯತೆ. It helps to maintain a balance between job and job seekers in terms of numbers, qualification, aptitude, etc. ಸೊ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಸಾಮಾಜಿಕ ಪ್ರಾಮುಖ್ಯತೆಯಲ್ಲಿ ಬರೋದು ಇನ್ನೊಂದು ಏನು ಅಂತ ಹೇಳಿದ್ರೆ, ಕೆಲಸಗಾರರು ಮತ್ತೆ ಕೆಲಸವನ್ನ ಹುಡುಕ್ತಾ ಇರೋರ ನಡುವೆ ಇರುವಂತ ಅಂಕಿಅಂಶಗಳ ವ್ಯತ್ಯಾಸ, ಅವರಿಗೆ ಇರುವಂತಹ ಒಂದು ವಿದ್ಯಾಭ್ಯಾಸದ ಒಂದು ಕ್ವಾಲಿಫಿಕೇಶನ್ ಅಂತ ಹೇಳ್ತೀವಿ, ಅಂದ್ರೆ ಅವರ ಒಂದು ಆಪ್ಟಿಟ್ಯೂಡ್, ಅಂದ್ರೆ ಅವರ ಒಂದು ಮೆಂಟಲ್ ಎಬಿಲಿಟಿ ಟು ಸಾಲ್ವ್ ದಿ ಪ್ರಾಬ್ಲಮ್. ಸೊ ಯಾವ ರೀತಿಯಾಗಿದೆ ಅನ್ನೋ ಒಂದು ಬ್ಯಾಲೆನ್ಸ್ ಮಾಡುತ್ತೆ. ಅಂದ್ರೆ ಕೆಲಸಗಳು ಏನಿದೆ, ಕೆಲಸಗಾರರು ಏನು ಹುಡುಕ್ತಾ ಇದ್ದಾರೆ, ಅವರಿಬ್ಬರ ಮಧ್ಯೆ ಇಟ್ ಮೈಂಟೈನ್ಸ್ ಎ ಬ್ಯಾಲೆನ್ಸ್ ಬಿಟ್ವೀನ್ ದ ಜಾಬ್ ಅಂಡ್ ಜಾಬ್ ಸೀಕರ್ಸ್. ಇಟ್ ಟೇಕ್ಸ್ ಹೆಲ್ತ್ ಅಂಡ್ ಸೇಫ್ಟಿ ಮೆಜರ್ಸ್ ವಿಚ್ ಎನ್ಶೂರ್ಸ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಆಫ್ ದಿ ಎಂಪ್ಲಾಯೀಸ್. ಸೊ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಆಸ್ ಎ ಸೋಷಿಯಲ್ ಇಂಪಾರ್ಟೆನ್ಸ್, ಆರೋಗ್ಯ ಮತ್ತೆ ಸುರಕ್ಷಾ ಕ್ರಮಗಳನ್ನ ಈ ಒಂದು ಮಾನವ ಸಂಪನ್ಮೂಲ ನಿರ್ವಹಣೆ ತೆಗೆದುಕೊಳ್ಳುತ್ತೆ. ಸೊ ಯಾವಾಗ ಆರೋಗ್ಯ ಮತ್ತೆ ಸುರಕ್ಷತಾ ಕ್ರಮಗಳನ್ನ ತಗೊಂಡಾಗ ಇಟ್ ಹೆಲ್ಪ್ಸ್ ಟು ಮೇಂಟೈನ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಆಫ್ ದಿ ಎಂಪ್ಲಾಯೀಸ್. ಬಾಹ್ಯ ಹಾಗೂ ಮಾನಸಿಕ ಆರೋಗ್ಯವನ್ನ ಎತ್ತಿ ಹಿಡಿಯೋದಕ್ಕೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಬೇಕಾಗಿರುವಂತಹ ಪ್ರಿಕಾಷನ್ಸ್ ಸಾಮಾಜಿಕ ಪ್ರಾಮುಖ್ಯತೆಯಲ್ಲಿ ಒಳಗೊಂಡಿದೆ. Then the fourth kind of importance is ರಾಷ್ಟ್ರೀಯ ಪ್ರಾಮುಖ್ಯತೆ. Effective management of human resources will speed up the economic growth of the nation. ಅಂದ್ರೆ ಯಾವುದೇ ಒಂದು ದೇಶದಲ್ಲಿ ಮಾನವ ಸಂಪನ್ಮೂಲವನ್ನ ಸರಿಯಾಗಿ ಸಮರ್ಪಕವಾಗಿ ಬಳಸ್ಕೊಂಡಿದ್ದೇ ಆಗದಲ್ಲಿ ಆ ದೇಶದ ಆರ್ಥಿಕ ಅಭಿವೃದ್ಧಿ ಖಂಡಿತವಾಗುತ್ತೆ. ಸೊ ಯು ಕ್ಯಾನ್ ಟೇಕ್ ದಿ ಎಕ್ಸಾಂಪಲ್ ಆಫ್ ಇಂಡಿಯಾ ಓನ್ಲಿ. ನಮ್ಮ ದೇಶನೇ ನೀವು ತಗೊಂಡ್ರೆ, ನಮ್ಮ ದೇಶದಲ್ಲಿ ಮಾನವ ಸಂಪನ್ಮೂಲನ ಸರಿಯಾಗಿ ಬಳಸ್ಕೊಳ್ತಾ ಇರೋದ್ರಿಂದ ಇವತ್ತು ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗ್ತಾ ಇದೆ. ದಿಸ್ ಇನ್ ಟರ್ನ್ ಲೀಡ್ಸ್ ಟು ಬೆಟರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಸೊ ಇದರಿಂದ ನಮ್ಮ ದೇಶದ ಜೀವನ ಮಟ್ಟ ಸುಧಾರಿಸುತ್ತೆ ಮತ್ತೆ ಹೆಚ್ಚು ಕೆಲಸದ ಅವಕಾಶಗಳು ಬಾಗಿಲು ತೆಗೆದುಕೊಳ್ಳುತ್ತೆ. ಇದರಿಂದ ಹೆಚ್ಚು ಜನರಿಗೆ ಕೆಲಸ ಸಿಗುತ್ತೆ. ಮೋರ್ ಅಮೌಂಟ್ ವಿಲ್ ಗೆಟ್ ಟ್ರಾನ್ಸಾಕ್ಟೆಡ್ ಇನ್ ದಿ ಎಕಾನಮಿ, thereby the standard of living, the standard living of the people will also increase. So that is the national importance. So far we have discussed the importance of human resources management. Now we will discuss some questions. Effective management of human resources will dash the economic growth of the nation. So ಸಾಮರ್ಥ್ಯ ನಿರ್ವಹಣಾ, ಮಾನವ ಸಂಪನ್ಮೂಲ ನಿರ್ವಹಣಾ ಶಾಸ್ತ್ರವು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನ ಜಾಸ್ತಿ ಮಾಡುತ್ತಾ, ಸ್ಪೀಡ್ ಅಪ್, ಸ್ಲೋ ಡೌನ್, ಸ್ಟಾಗ್ನೇಟ್ ಆರ್ ಸ್ಟ್ರೈಕ್ ಆಫ್. ಸೊ ಇಟ್ ಈಸ್ ಆಲ್ವೇಸ್ ಸ್ಪೀಡ್ ಅಪ್ ದಿ ಎಕನಾಮಿಕ್ ಗ್ರೋತ್. Human resources management helps to proper utilization of dash for the success of the enterprise. ಮಾನವ ಸಂಪನ್ಮೂಲ ನಿರ್ವಹಣೆಯು ಒಂದು ಸಂಸ್ಥೆಯ ಯಶಸ್ಸನ್ನ ಕಾಣಬೇಕು ಅಂತ ಹೇಳಿದ್ರೆ ದ ಪ್ರಾಪರ್ ಯುಟಿಲೈಸೇಷನ್ ಆಫ್ ವಾಟ್ ಶುಡ್ ಹ್ಯಾಪನ್ ಅಂತ ಕೇಳ್ತಾ ಇರೋ ಕ್ವಶನ್ ಇದು. ಮೆಟೀರಿಯಲ್, ಸ್ಟಾಕ್, ಹ್ಯೂಮನ್ ರಿಸೋರ್ಸ್, ನ್ಯಾಚುರಲ್ ರಿಸೋರ್ಸ್. ಆಬ್ವಿಯಸ್ಲಿ ವಿ ಹ್ಯಾವ್ ಡಿಸ್ಕಸ್ ದಿ ಕಾನ್ಸೆಪ್ಟ್ ಅಂಡ್ ಇಟ್ ಈಸ್ ನನ್ ಅದರ್ ದನ್ ಹ್ಯೂಮನ್ ರಿಸೋರ್ಸ್. Human resources management enhances the dignity of manager, owner, citizen or labor. So it is human resource management is all about the labor class mainly. So therefore the dignity of labor has to be increased. Health includes what kind of health? Physical health, mental health. So it is only physical health or only mental health or both physical and mental health or none of the above. So ಹೆಲ್ತ್ ಅಂತ ಬಂದ್ರೆ ಒಬ್ಬ ಮನುಷ್ಯನಿಗೆ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಎರಡು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಟ್ ಈಸ್ ಬೋತ್ 1 and 2. ಡ್ಯಾಶ್ ಹೆಲ್ಪ್ಸ್ ಟು ಇಂಪ್ರೂವ್ ಎಂಪ್ಲಾಯಿ ಎಫಿಷಿಯನ್ಸಿ. ಒಬ್ಬ ಕೆಲಸಗಾರನ ಸಾಮರ್ಥ್ಯವನ್ನ ಹೆಚ್ಚಿಗೆ ಮಾಡ್ಕೊಳ್ಳುವಂತ ಒಂದು ಚಟುವಟಿಕೆ ಯಾವುದು ಅಂತ ಹೇಳಿದ್ರೆ ಟ್ರೈನಿಂಗ್, ರೆಕ್ರೂಟ್ಮೆಂಟ್, ಸೆಲೆಕ್ಷನ್ ಅಂಡ್ ಅಥವಾ ಕೋ ವರ್ಕರ್ಸ್ ಹೆಲ್ಪ್ ಮಾಡ್ತಾರೆ. ಸೊ ಇಟ್ ಈಸ್
Training helps the employee to increase his own efficiency. Okay, this is the references you can take up for today's session. Ashwathappa, HRM, McGraw-Hill Publications, and P. Supparao, Personal and Human Resources Management, Himalaya Publications. Okay, thanks for watching.